ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಹಾಗೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ. ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಈ ವಿಡಿಯೋ ಬಂದು ನಾನು ಮತ್ತು ಪಾಪು ಬುಜ್ಜಿ ಊರಿಗೆ ಹೋಗಿದ್ದು, ಅಲ್ಲಿ ಹೇಗೆಲ್ಲ ಬುಜ್ಜಿ ವೆಲ್ಕಮ್ ಮಾಡಿದ್ರು ಅನ್ನೋ ವಿಡಿಯೋ. ಇದು ಬಂದು ಬುಜ್ಜಿ ನನ್ನ ಕಸಿನ್ಸ್ಗೆ ಆಲ್ರೆಡಿ ಹೇಳಿದರು ಈ ಥರ ಎಲ್ಲ ಡೆಕೋರೇಟ್ ಮಾಡಬೇಕಂತ. ತುಂಬ ಚೆನ್ನಾಗಿ ಮಾಡಿದರು. ಪಾಪುನ ಹಾಸ್ಪಿಟಲಿಂದ ಕರ್ಕೊಂಬಂದಾಗಲೇ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತ ಬುಜ್ಜಿಗೆ ಆಸೆ ಇತ್ತು. ಬಟ್ ಆವಾಗ ಆಗಿರಲಿಲ್ಲ. ಹಾಗಾಗಿ ಅವ್ರ ಊರಿಗೆ ಮೀನ್ಸ್ ಅವ್ರ ನೇಟಿವ್ಗೆ ಹೋದಾಗ ಫಸ್ಟ್ ಟೈಮ್ ಈ ಥರ ವೆಲ್ಕಮ್ ಮಾಡಬೇಕು ಅಂತ ಬುಜ್ಜಿ ಒಂದಿನ ಮುಂಚೆನೇ ಊರಿಗೆ ಹೋಗಿದ್ರು. ಇನ್ನು ನಾವು ಬೆಳಗಿನ ಜಾವ ಒಂದು 4:30ಗೆ ಮನೆ ಬಿಟ್ವಿ. ಸಂಡೇ ಅಂದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತೇಳಿ, ಆದರೂ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಅಲ್ಲೇ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಇದರಲ್ಲಿ ನಾನು, ನನ್ನ ತಮ್ಮ, ನನ್ನ ಕಸಿನ್ನು ಆ್ಯಂಡ್ ನಮ್ಮ ಅಕ್ಕ ಎಲ್ಲರೂ ಹೋಗಿದ್ವಿ ಕಾರಲ್ಲಿ. ಪಾಪು ತುಂಬ ತರಲೆ ಮಾಡ್ತಾಯಿದ್ಲು ಕಾರಲ್ಲಿ. ಚೆನ್ನಾಗಿತ್ತು, ಒಂಥರ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಜರ್ನಿ. ಖುಷಿ ಆಯಿತು. ನನಗಂತೂ ಬುಜ್ಜಿ ನಮ್ಮನ್ನು ಹೇಗೆಲ್ಲ ವೆಲ್ಕಮ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಇತ್ತು. ನೀವು ನೋಡ್ಕೊಂಬನ್ನಿ ನಮ್ಮನ್ನು ಹೇಗೆಲ್ಲ ವೆಲ್ಕಮ್ ಮಾಡಿದ್ರು ಅಂತ.
ರುಚಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನನಗಂತೂ ಖುಷಿ ಆಯಿತು. ಅದೆಲ್ಲ ಆದಮೇಲೆ ಒಳ್ಳೆ ಊಟ ಮಾಡಿದ್ವಿ. ನಾನ್ ವೆಜ್ ಮಾಡಿದರು ನಮ್ಮ ಅತ್ತೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಎಲ್ಲರೂ ಪಾಪುನ ಎತ್ಕೊಂಡು ಸ್ವಲ್ಪ ಆಟ ಆಡಿಸಿ ಮುದ್ದು ಮಾಡಿ ಇರುತ್ತಲ್ಲ, ಎಲ್ಲರೂ ಬಂದು ನೋಡೋದು. ಆ ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಬುಜ್ಜಿ, ಇಷ್ಟು ಗ್ರ್ಯಾಂಡಾಗಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಈ ಥರ ಎಲ್ಲ ವೆಲ್ಕಮ್ ಮಾಡ್ತೀಯ ಅಂತ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಮಗಳು ನಿಜವಾಗ್ಲೂ ಪುಣ್ಯ ಮಾಡಿದ್ದಾಳೆ ಇಂಥ ಬೆಸ್ಟ್ ಡ್ಯಾಡಿನ ಪಡೆಯೋಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.